ಚಾನಲ್ಗೆ ಸ್ವಾಗತ. ನೀನಾದೇನ ಸೀರಿಯಲ್ ಶುಕ್ರವಾರದ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ. ಬನ್ನಿ. ಇವತ್ತಿನ ಎಪಿಸೋಡ್ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಜಗನ್ನಾಥ್ ಮಿಶ್ರು ಕೂತಿರ್ತಾರೆ. ಊಟಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಹೋಳಿಗೆ ಚೆನ್ನಾಗಿದೆಯಾ, ತುಪ್ಪ ಹಾಕ್ಕೊಳ್ತೀನಿ ಇನ್ನೂ ಚೆನ್ನಾಗಿರುತ್ತೆ, ಅಮ್ಮ ಸೂಪರ್ ಆಗಿದೆ, ಹೋಳಿಗೆ ಮತ್ತು ಬೆಲ್ಲ ಇಷ್ಟೊಂದು ಕರೆಕ್ಟಾಗಿದೆ ಅಂತ ಹೇಳಿ ರೇಗಿಸ್ತಿರ್ತಾರೆ. ಇಲ್ಲಿ ಮುದ್ದಮ್ಮು ಜಯಮ್ಮ ರೇಗಿಸ್ತಿರ್ತಾರೆ. ಅಂದರೆ ಜಗನ್ನಾಥ್ ಮಿಶ್ರು ಊಟಕ್ಕೆ ಬರಲಿ ಅನ್ನೋದು ಇಲ್ಲಿ ಜಯಮ್ಮನ ಉದ್ದೇಶ ಆಗಿರುತ್ತೆ. ಅದಕ್ಕೆ ಹಾಗೆಲ್ಲ ಮಾತಾಡ್ತಿರ್ತಾರೆ. ಇಲ್ಲಿ ಎಲ್ಲರೂ ಕೂಡ ಊಟ ಚೆನ್ನಾಗೇ ಮಾಡ್ತಿರ್ತಾರೆ. ಅದನ್ನು ಜಗನ್ನಾಥ್ ಮಿಶ್ರು ಕೂಡ ದೂರದಿಂದ ನೋಡ್ತಿರ್ತಾರೆ. ಇಲ್ಲಿ ಅಮ್ಮ ರೇಗಿಸ್ತಿರೋದನ್ನ ನೋಡಿ ಇಲ್ಲಿ ವೇದ ಕೂಡ ತುಂಬ ನಗ್ತಿರ್ತಾಳೆ. ಈ ಕಡೆ ಎಲ್ಲರದ್ದು ಊಟ ಆಗುತ್ತೆ. ಆಮೇಲೆ ಅಂಬುಜ ಮತ್ತು ಅಜ್ಜಿ ಮನೆಗೆ ಹೊರಡ್ತಾರಪ್ಪ, ಚೆನ್ನಾಗಿರು, ಒಟ್ಟಿನಲ್ಲಿ ಏನಾದರೂ ಒಂದು ಚೆನ್ನಾಗಿರೋ ಜಾಬ್ ಮಾಡು, ನಾನು ಬರ್ತೀನಿ ವೇದ ಅಂತ ಅಜ್ಜಿ ಮತ್ತು ಅಂಬುಜ ಹೇಳಿಬಿಟ್ಟು ಹೊರಡ್ತಾರೆ. ಆಯಿತು ಅತ್ತೆ ಅಂತ ಹೇಳಿ ಇಲ್ಲಿ ವಿಕ್ರಮ್ ಕೂಡ ಅವ್ರ ಜೊತೆ ಚೆನ್ನಾಗಿ ಮಾತಾಡಿ ಕಳಿಸ್ಕೊಡ್ತಾರೆ. ಮನೆಗೆ ಬಂದಂಥ ಅಜ್ಜಿ ಅಂಬುಜಕ್ಕೆ ಇಲ್ಲಿ ತುಂಬಾ ಅವಮಾನ ಮಾಡೋಕ್ಕೆ ಸತ್ಯಮೂರ್ತಿಗಳು ನಿಂತ್ಕೊಂಡ್ಬಿಟ್ಟಿರ್ತಾರೆ. ಅವ್ನು ಮಾಡ್ತಿರೋ ಜಾಬ್ ಯಾವುದು ಗೊತ್ತಾ, ಮೊದಲು ಮಾಡ್ತಿರೋದು ಹಾಗೆ ಸಾಲಗಾರರನ್ನ ವಸೂಲಿ ಮಾಡೋಕ್ಕೆ ಹೊಡೆದು ಬಡ್ದು ವಸೂಲಿ ಮಾಡೋವಂಥ ಒಂದು ಜಾಬು. ಅಂಥ ಒಂದು ಜಾಬ್ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಂಡು ಹೊರಟಿದ್ರೆ ನಿಮ್ಮನ್ನು ಅವ್ನು ಮಾಡ್ತಿರೋ ಯೋಗ್ಯತೆಗೆ ಅಂಥದ್ದೇ ಸಿಗೋದು, ಅವನೆಂದು ಬದಲಾಗಲ್ಲ ಅಂತ ಹೇಳ್ತಾರೆ. ಆಗ ಅಂಬುಜ ಹಂಗೆಲ್ಲ ಮಾತಾಡಬೇಡ್ರಿ, ನಾವೇನಾದರೂ ಸಹಾಯ ಮಾಡೋಣ, ಅವ್ನಿಗೆ ಆ ಥರ ಜಾಬ್ ಕೊಟ್ಟಿದ್ದಾರೆ, ಅದಕ್ಕೆ ನಾವೇನಾದರೂ ಬಿಸ್ನೆಸ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರೆ ಈ ಜನ್ಮದಲ್ಲಿ ನಾವು ಸಹಾಯ ಮಾಡಲ್ಲ, ನಾವಂತೂ ಸಹಾಯ ಮಾಡೋದಿಲ್ಲ ಅಂತ ಇಲ್ಲಿ ಖಡಾಖಂಡಿತವಾಗಿ ಹೇಳ್ತಾರೆ. ಇವತ್ತೇ ಸರಿ, ಏನಾದರೂ ಅವ್ರ ಮನೆಗೆ ಇನ್ನೂ ಹೋಗೋದು ಇಟ್ಕೊಂಡಿದ್ರೆ ಸರಿ ಇರಲ್ಲ ನೋಡು, ಅತ್ತೆ ಕರೆದ್ರು ಅಂತ ಸೊಸೆ ಓಡೋಗೋದಾ, ಇನ್ನು ಮುಂದೆ ಆಗಲ್ಲ, ಅವನು ಎಂದೂ ಬದಲಾಗಲ್ಲ, ಅವನು ಅಂಥದ್ದೇ ಅವ್ನ ಕೆಲಸ ಅಂತ ಇಲ್ಲಿ ಸಿಕ್ಕಾಪಟ್ಟೆ ಬೈದು ಬಿಡ್ತಾರೆ ಇಲ್ಲಿ ಸತ್ಯಮೂರ್ತಿಗಳು. ಈ ಕಡೆ ಹುಚ್ಚನಾಗಿರ್ತಾನೆ ಪ್ರೀತಮು ವೇದ ಫೋಟೋ ನೋಡಿಕೊಂಡು ನನ್ನ ಜೀವನದಲ್ಲಿ ಇದ್ದ ವೇದನ ಕಿತ್ಕೊಂಡಲ್ಲ ವಿಕ್ರಮ್ ಅಂತ ವಿಕ್ರಮ್ ಮೇಲೆ ತುಂಬ ಕೋಪ ಮಾಡ್ಕೊತಿರ್ತಾನೆ. ಇಲ್ಲಿ ವೇದನ ತೋರಿಸ್ತಾರೆ ಮತ್ತು ವಿಕ್ರಮ್ನ ತೋರಿಸ್ತಾರೆ. ವೇದ ಏನು ಮಾಡಿದ್ರು ನಮ್ಮ ಮೇಷ್ಟ್ರು ಬದಲಾಗಲ್ಲ ಅಂತ ವಿಕ್ರಮ್ ಹೇಳ್ತಿರ್ತಾರೆ. ಹಾಗೇನಿಲ್ಲ, ತಂದೆ ಮನಸ್ಸು ಅಂದರೆ ಹಾಗೆ ನೀನು ಸಂಪೂರ್ಣವಾಗಿ ಬದಲಾಗಿ ಚೆನ್ನಾಗಿರಲಿ, ನಿನ್ನ ಭವಿಷ್ಯ ಚೆನ್ನಾಗಿರಲಿ ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಅದಕ್ಕೆ ಹಾಗೆ ನಡ್ಕೋತಾರೆ. ಮಾವನಿಗೂ ನಿನ್ನ ಮೇಲೆ ಏನೂ ಕೋಪ ಇಲ್ಲ ವಿಕ್ರಮ್ ಅಂತ ಇಲ್ಲಿ ವೇದ ಹೇಳ್ತಿರ್ತಾರೆ. ಆಯಿತು ಸರಿಯಾಗಿದ್ದರೆ ಅವರು ಮಕ್ಕಳಲ್ಲ, ನಿನಗೆ ತಂದೆ ಅಂದಮೇಲೆ ಹಾಗೆ ಅಲ್ವಾ ಅಂತ ಹೇಳ್ತಾರೆ. ಈ ಗಂಡನಿಗೆ ಮಗು ಆಗಿದ್ರೆ ಅಂತ ಏನೇನೋ ಮಾತಾಡೋಕ್ಕೆ ಶುರು ಮಾಡಿ ಒಂದು ಮುದ್ದು ಕೊಡಲ್ಲ ಅಂತ ವೇದನ ಹತ್ತಿರ ಕರ್ಕೋತಾರೆ. ಮುದ್ದು ಕೊಡೋಕ್ಕಂತ ಹೋಗ್ತಿರ್ತಾರೆ. ಆಯಿತು ಸರಿ, ನನ್ನ ಮುದ್ದು ತುಂಬ ಕಾಸ್ಟ್ಲಿ, ನಾನು ಕೊಡೋಲ್ಲ ಅಂತ ವಿಕ್ರಮ್ ಹೇಳ್ತಾರೆ. ನಿನ್ನ ಮುದ್ದು ತುಂಬ ಕಾಸ್ಟ್ಲಿ ಸರಿ ಅಲ್ವಾ, ನನ್ನ ಮುದ್ದು ಚೀಪು, ನಾನೇ ಕೊಡ್ತೀನಿ ಬಾ ಇಲ್ಲಿ ಅಂತ ವಿಕ್ರಮ್ಗೆ ವೇದ ಬಂದು ಮುದ್ದು ಕೊಡೋಕೆ ಹೋಗ್ತಾಳೆ. ಆಮೇಲೆ ಈ ಕಡೆ ಮತ್ತೆ ಊಟ ಉಣ್ಬೇಕಂತ ಬಂದಿರಲ್ಲ, ಆದರೆ ಯಾರ್ದೋ ಒಂದು ತಾಟೆ ಇರ್ತಿಲ್ಲ, ಯಾರು ಊಟ ಮಾಡಿಲ್ಲ ಅಂತ ನೋಡ್ತಾರೆ ಅಂತ ಅನ್ನೋಷ್ಟರಲ್ಲಿ ಲೈಟ್ ಆನ್ ಮಾಡಿಬಿಡ್ತಾರೆ. ಜಯಮ್ಮ, ಏನ್ರಿ ಊಟ ಮಾಡಕ್ಕೆ ಬಂದ್ರ, ನಾನು ಈ ಟೈಮಲ್ಲಿ ಊಟ ಮಾಡ್ತೀನ ಅಂತ ಅಂತಾರೆ. ಅದಕ್ಕೆ ಏನೂ ತಪ್ಪಿಲ್ಲ ರೀ ನಮ್ಮ ಮಗಂದು, ಅವ್ನು ಕೊಟ್ಟಿರೋ ಕೆಲಸನೇ ಅಂಥದ್ದು, ಅದರಲ್ಲಿ ಫೈಟ್ ಮಾಡೋದಿತ್ತಾನ ಅಂತಲೇ ಅವ್ನು ಯಾವನೋ ಏನೋ ಅಂದಿರ್ತಾನೆ, ಅದಕ್ಕೆ ಹಂಗೆ ಹೊಡೆದಿರ್ತಾನೆ ಅಷ್ಟೇ ಕಣ್ರಿ ಅಂತ ಹೇಳ್ತಾರೆ. ನನಗೂ ಅದೆಲ್ಲ ಗೊತ್ತು, ಅವನು ಶಾಶ್ವತವಾಗಲಿ ಬದಲಾಗಲಿ ಅನ್ನೋದೇ ನನ್ನ ಆಸೆ, ಅವನು ಯಾವತ್ತೂ ಆ ಕೆಲಸಕ್ಕೆ ಅವ್ನ ಕೈ ಹಾಕಬಾರ್ದು ಅನ್ನೋದು ನನ್ನ ಆಸೆ, ಹೀಗಾಗಿ ನಾನು ಹಾಗೆ ನಡ್ಕೊಂಡೆ, ನನಗೂ ಗೊತ್ತು ಅವ್ನು ತಪ್ಪಿಲ್ಲ ಅನ್ನಂಗೆ ಅಂತ ಹೇಳ್ತಾರೆ. ಆಮೇಲೆ ಇಬ್ಬರು ಕೂಡ ನಂಬ್ತಾರೆ, ಇಬ್ಬರು ಕೂಡ ನಗ್ತಾರೆ. ರೀ ಊಟ ಬಡಿಸ್ಕೊಡ್ತೀನಿ ಅಂತ, ಬೇಡ ಈ ರಾತ್ರಿಯಲ್ಲಿ ಊಟ ಮಾಡಬಾರ್ದು, ಜೀರ್ಣ ಆಗಲ್ಲ, ನಂಗೆ ಊಟ ಬೇಡ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ತಾಟಿದೆಯಲ್ಲ, ಯಾರು ಉಂಡಿಲ್ವಾ ಅಂತ, ನೀನಾ ಮತ್ತು ಗಂಡನ ಬಿಟ್ಟು ಹೆಂಡತಿ ಈಗ ಅಂತಾಳ ರೀ, ಅದು ಸರಿ ಸಮಾನವಾಗಿರ್ಬೇಕು ನಮ್ಮಿಬ್ಬರದು ಏನೇ ಇದ್ರು ಅಂತ ಹೇಳ್ತಾರೆ. ಹಾಗಿದ್ರೆ ಇಬ್ಬರು ಊಟ ಮಾಡಿಲ್ಲ ಅಂದರೆ ಏನಾದರೂ ಲೈಟಾಗಿ ಹಾಲ್ದು ಕುಡಿಯೋಣ ಇರು ಅಂತ ಹೇಳಿಬಿಟ್ಟು ಇಲ್ಲಿ ಜಗನ್ನಾಥ್ ಮೇಷ್ಟ್ರು ಹೇಳ್ತಾರೆ ಜಯಮ್ಮನಿಗೆ. ಇಲ್ಲಿ ಇವರಿಬ್ಬರು ಖುಷಿ ನೋಡ್ಬೋದು, ತುಂಬ ಅದ್ಭುತವಾಗಿದೆ. ಈ ಕಡೆ ಪ್ರೀತಮ್ ಹುಚ್ಚಾಟ ಹೆಚ್ಚಾಗಿದೆ. ಪ್ರೀತಮ್ ವಿಕ್ರಮ್ಗೆ ನೋಡಿಕೊಂಡು, ಅಂದರೆ ವಿಕ್ರಮ್ನ ಒಂದು ಸ್ಟ್ಯಾಚು ಥರ ಮಾಡಿಬಿಟ್ಟಿದ್ದಾನೆ, ಮೂರ್ತಿ ಥರ. ಅದಕ್ಕೆ ವಿಕ್ರಮ್ ಅಂದ್ಕೊಂಡು, ನನ್ನ ಜೀವನದಲ್ಲಿ ಬಂದಲು ನಿನಗೆ ಬೇರೆ ಹುಡುಗಿರು ಸಿಗಲಿಲ್ಲ, ನೀನೊಬ್ಬ ರೌಡಿ, ನಿನಗೆ ಯಾರು ಹುಡುಗಿ ಸಿಗಲಿಲ್ವಾ, ನನ್ನ ವೇದನ ಬೇಕಿತ್ತ, ನನ್ನ ವೇದನ ಕಿತ್ಕೋಬೇಕು, ನನ್ನ ವೇದನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಿದ್ನು, ನಿನ್ನಿಂದ ನನ್ನ ಜೀವನನ ಹಾಳಾಗೋಗ್ತು, ನನ್ನ ವೇದ ನಿನ್ನಿಂದನೇ ದೂರ ಆಯಿತು ಅಂತ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ವ ಅಂತ ಚೂರಿ ಚಾಕುಗಳನ್ನ ತೊಗೊಂಡು ವಿಕ್ರಮ್ನ ಒಂದು ಸ್ಟ್ಯಾಚು ಥರ ಮಾಡಿಕೊಂಡು ಕೊಲ್ಲಕ್ಕೆ ಹೊರಡ್ತಿರ್ತಾನೆ. ಈ ಕಡೆ ಅವ್ನು ಹುಚ್ಚಾಟ ಹೆಚ್ಚಾಗ್ತಿರ್ತಾರೆ. ಈ ಕಡೆ ವೇದ ಎದ್ಬಿಟ್ಟು ವಿಕ್ರಮ್ ಕಾಣಿಸ್ತಿಲ್ಲ, ಎಲ್ಲೇ ಅತ್ತೆ ಅಂತ ಕೇಳ್ತಾರೆ. ಅವನು ಮನಸ್ಸಿಗೆ ಯಾಕೋ ಬೇಜಾರಾಗಿದೆ, ಗ್ಯಾರೇಜ್ ಹತ್ರ ಹೋಗಿ ಬರ್ತೀನಿ ಅಂದಮ್ಮ, ಹೋಗಿ ಬರಲಿ, ಅವ್ನ ಮನಸ್ಸು ತಿಳಿಯಾಗಲಿ ಅಂತ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ವಿಡಿಯೋ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.